ಪಿಡಿಒ ಮೇಲಿನ ಮಾರಣಾಂತಿಕ ಹಲ್ಲೆ ಖಂಡಿಸಿ ರೊಚ್ಚಿಗೆದ್ದ ಬೆಳಗಾವಿ ಜಿಲ್ಲೆ ಪಿಡಿಒ ಸಂಘದ ಒಕ್ಕೂಟ. ಹೌದು, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮಾಡಮಗೇರಿ ಗ್ರಾಮ ಪಂಚಾಯಿತಿ ಪಿಡಿಒ ಜಯಗೌಡ ಪಾಟೀಲ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಸೂಕ್ತ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಆಗಿದ್ದಾರೆ. ಇನ್ನು ಪಿಡಿಒ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇಂದು ಬೆಳಗಾವಿ ಜಿಲ್ಲೆಯ ಪಿಡಿಒಗಳ ಸಂಘದ ಒಕ್ಕೂಟ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳ ಮೂಲಕ ಹಲ್ಲೆಯನ್ನ ಖಂಡಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಿ ಪಿಡಿಒ ರಕ್ಷಣೆ ಮಾಡಿಕೊಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಪಂಚಾಯತಿ ವ್ಯಾಪ್ತಿ ಯರಗಟ್ಟಿಯ ಒಂದು ರೀತಿ ಜಯಗೌಡ ಪಾಟೀಲ್ ಅಂತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯ ಪಿಡಿಒ ಸಂಘಗಳ ಸಾಕಷ್ಟು ಜನ ಪದಾಧಿಕಾರಿಗಳು ಒಂದು ರೀತಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಏನು ಹೇಳ್ತಾರೆ? ಸರ್ ನಮಸ್ತೆ, ಯಾರು ನೀವಾ? ನಮ್ಮ ಹೆಸರು ಆನಂದ್ ಹೊಳೆನವ್ರು ಅಂತೇಳಿ. ಓಕೆ, ಜಿಲ್ಲಾ ಪಿಡಿಒ ಸಂಘದ ಅಧ್ಯಕ್ಷ. ಓಕೆ, ಹೇಳಿ ಸರ್, ಈಗ ಯಾಕೆ ಪದೇ ಪದೇ ಒಂದು ರೀತಿ ಪಿಡಿಒಗಳಿಗೆ ಬೈತಕ್ಕಂಥದ್ದು, ಅಶ್ಲೀಲ ನಿಂದನೆ ಮಾಡ್ತಕ್ಕಂಥದ್ದು, ಇವತ್ತು ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು, ಯಾವ ರೀತಿ ಆದರೆ ಯಾವ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ? ಈಗ ನಾವು ಎಲ್ಲ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯತಿ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಆಗಿದೆ ಅಂದರೆ, ಮಾನಸಿಕವಾಗಿ ನಾವು ತುಂಬ ಕುಗ್ಗಿದ್ದೀವಿ, ಆತ್ಮಸ್ಥೈರ್ಯನೇ ಹೋಗಿದೆ. ಈಗ ಇಂಥ ಸಂದರ್ಭದಲ್ಲಿ ಈ ಥರ ಕಾನೂನಿನ ರಕ್ಷಣೆ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು, ನಾವೆಲ್ಲರೂ ಭಾಳ ಭಯದಲ್ಲಿ, ಆತಂಕದಲ್ಲಿ ನಾವು ಕೆಲಸ ಮಾಡುವಂಥದ್ದು ಆಗಿದೆ. ಈಗ ಏನಾಗಿದೆ ವಿಶೇಷವಾಗಿ ಅವ್ರದ್ದು ಏನಾದ್ರು ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡು ನೆಕ್ಸ್ಟ್ ಏನು ನಿಮ್ಮದು ಸ್ಟೆಪ್? ಈ ಹಿಂದೆ ನಮ್ಮ ಚಿಕ್ಕೋಡಿ ತಾಲೂಕಿನ ಶಿವಾನಂದ ಬೇರದವ್ರ ಪಿಡಿಒರು ಮತ್ತು ಬೆಳಗಾವಿ ತಾಲೂಕಿನ ತಾವು ಇಂಟ್ರ್ಯೂ ಮಾಡಿದ್ರಿ. ನಾಗಪ್ಪ ಕೊಡ್ಲಿ ಅಂತ ಕಾರ್ಯದರ್ಶಿಯರ ಮೇಲೇನೂ ಹಲ್ಲೆ ಆಗಿತ್ತು. ಅವ್ರನ್ನ ಮೇಲೆ ಹಲ್ಲೆ ಮಾಡಿದವರು ಬಂಧನ ಆಗಿಲ್ಲ. ಈ ಥರ ಆಗೋದ್ರಿಂದ ಇದು ಪದೇ ಪದೇ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಗುಂಡಾ ಕಾಯ್ದೆಯಲ್ಲಿ ಮಾಡಬೇಕು. ಬಟ್ ಯಾಕೋ ಆಗ್ತಾಯಿಲ್ಲ, ಅವ್ರನ್ನ ಅರೆಸ್ಟ್ ಬಂಧನ ಆಗ್ತಾಯಿಲ್ಲ. ಕೇವಲ FIR ಆಗ್ತದೆ. FIR ಆದ ನಂತರ ಮತ್ತೇನೂ ಆಗ್ತಾಯಿಲ್ಲ. ಅದಕ್ಕಾಗಿ ಇವರನ್ನು ಕೂಡಲೇ ನಾವು ಏನು ಹಲ್ಲೆ ಮಾಡಿದಾರಲ್ಲ ಅವ್ರನ್ನ ಬಂಧಿಸಿ ಗುಂಡಾ ಕಾಯ್ದೆ ಮಾಡೋತಕ್ಕ ನಮ್ಮ ಎಲ್ಲ PDO ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಒಂದು ಭಯದ ವಾತಾವರಣದಲ್ಲಿ ಇರುವಂಥ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಇದರ ಬಗ್ಗೆ ತಕ್ಷಣ ಕ್ರಮ ವಹಿಸಲು ನಾವು ಕೇಳ್ಕೊತೀವಿ. ಹೇಳಿ ಮೇಡಮ್, ಈಗ ತಾವು ಸಹ ಒಂದು ರೀತಿ ಮಹಿಳಾ ಹಿರಿಯ ಒಂದು ರೀತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪದೇ ಪದೇ ತಾವು ನೋಡ್ಕೊಂತ ಬಂದಿದ್ರೆ, ಇವತ್ತು ಸಹ ಒಂದು ರೀತಿ ಉದಾಹರಣೆ ಹೇಳಿ. ಇಲ್ಲ, ಇದು ಮೇಲೆ ಹಲ್ಲೆ ಆಗ್ತಾ ಇದೆ. ಇದನ್ನ ಖಂಡಿಸಿ ನಾವು ಇವತ್ತು ಮನವಿ ಕೊಡಕ್ಕೆ ಬಂದೀವಿ ಸರ್ಗೆ. ಇವರು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇದು ಮನವಿ ಕೊಟ್ಟು ನಾಳೆ ನಮ್ಮ ಸಂಘದಿಂದ ಏನು ನಿರ್ಣಯ ಆಗುತ್ತಲ್ಲ ಅದಕ್ಕೆ ನಾವು ಎಲ್ಲ PDOಗಳು ಬದ್ಧ ಆಗಿರ್ತೀವಿ. ಈಗ ಒಟ್ಟಾರೆ ಅವ್ರಿಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ರಕ್ಷಣೆ ಬೇಕು, ಮತ್ತು ಯಾರ ಹಲ್ಲೆ ಮಾಡ್ಯಾರಲ್ಲ ಅವ್ರನ್ನ ಬಂಧಿಸ್ಬೇಕಂತೇಳಿ ನಾವು ಇವತ್ತೆಲ್ಲರೂ ಕೂಡಿ ಮನವಿ ಕೊಡಕ್ಕೆ ಬಂದಿದ್ದೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.